ಹಲೋ. ಹಲೋ, ಹಾ ದೇವರಾಜ್ ಸರ್. ಕಿನ್ನಾಳ್ ಅವರಾ? ಹೌದು ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಬಳಗಾರ್ ಅಂತ, ನಿಮ್ಮವಾಣಿಯಿಂದ. ಸರ್ ಹೇಳಿ ಸರ್. ಎಸ್ ಸರ್, ಪವರ್ ಹಾ ಮ್ಯಾನ್ ಸರ್. ಇಂದ ಪೊಲೀಸ್ ಆದ ಕಥೆಯನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ಸರ್ ಹೇಳಿ ಸರ್. ಸರ್ ಯಾವ ಬ್ಯಾಚ್ ನೀವು? ಸರ್ ಅಂದ್ರೆ ಸರ್ ಯಾವ ಬ್ಯಾಚ್ ಅವರು? ಇದನ್ ಸರ್, ನಮ್ದು ಲೈನ್ ಮನ್ ಇದಾ ಸರ್? ಹೌದು, ಅಪಾಯಿಂಟ್ ಆಗಿದೆ ಯಾವ ಬ್ಯಾಚ್ ನೀವು? ನಮ್ದು 2015 ಬ್ಯಾಚ್ ಸರ್ ನಮ್ದು. 15 ಬ್ಯಾಚ್. ಯಾವ ಬೇಸ್ ಮೇಲೆ ಅಪಾಯಿಂಟ್ ಆಗಿದ್ರಿ? SLC ನ ಸರ್ ITA? SSLC ಸರ್. ಓಕೆ. SSLC ಅಂತ ಹೇಳಿ ನಾವು ಜೂನಿಯರ್ ಪವರ್ ಮ್ಯಾನ್ ಅಂತ ತಗೊಂತಾರೆ ಸರ್ ಇಲಾಖೆಗೆ. ಓಕೆ. ಹಂಗಾಗಿ ಅವಾಗಿಂದ 2015 ಅಪಾಯಿಂಟ್ ಸರ್ ನಾವು. ಓಕೆ. ಅಪಾಯಿಂಟ್ ಜೆಸ್ಕಾಮಾ? ಹಾ ಸರ್, ಜೆಸ್ಕಾಮ್ ಸರ್. ಓಕೆ. ನೀವು 2015ರಲ್ಲಿ ಜೆಸ್ಕಾಂ ಪವರ್ ಮ್ಯಾನ್ ಆಗಿ SLC ಬೇಸ್ ಮೇಲೆ ನೀವು ಅಪಾಯಿಂಟ್ ಆಗ್ತೀರಾ? SLCನೇ ಓದಿದ್ರಾ ಅಥವಾ ಇನ್ನು ಮೇಲೆ ಓದಿದ್ರಾ? ಸರ್ ನಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MSc ಆಗಿದೆ ಸರ್. ಯಾವಾಗ ನೀವು ಅಪಾಯಿಂಟ್ ಆಗುವಾಗ? ಅಂದ್ರೆ ಅಪಾಯಿಂಟ್ ಆಗುವಾಗ BSc ಕಂಪ್ಲೀಟೆಡ್ ಸರ್ ನಾನು. ಅವಾಗ್ಲೇ BSc ಕಂಪ್ಲೀಟೆಡ್? ಹ್ಞೂ ಸರ್. ಆದ್ರೂ ಪವರ್ ಮ್ಯಾನ್ ಆಗಿ ಸೇರ್ಕೊಂಡ್ರಿ? ಹ್ಞೂ ಸರ್. ಓಕೆ. ಹ್ಞೂ ಸರ್, ಅದಾದ್ಮೇಲೆ ನಾನು ಓಪನ್ ಯೂನಿವರ್ಸಿಟಿ ಒಳಗ MSc ಕಂಪ್ಲೀಟ್ ಮಾಡ್ಕೊಂಡೆ ಸರ್. ಯಾವ ಯೂನಿವರ್ಸಿಟಿ? ಸರ್ ನಾನು ಕುವೆಂಪು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ಒಳಗ ಮಾಡ್ಕೊಂಡೆ. ಯಾವ್ದು, ಮೈಸೂರು ಕುವೆಂಪುನಾ? ಇಲ್ಲ ಸರ್, ಇದು ಶಿವಮೊಗ್ಗ ಕುವೆಂಪು ಸರ್. ಅವಾಗಿನ ಚಾಲ್ತಿ ಇತ್ತು ಸರ್ ಕುವೆಂಪು ಯೂನಿವರ್ಸಿಟಿ. ಓಕೆ ಓಕೆ. ಇವಾಗ ಓಪನ್ ಯೂನಿವರ್ಸಿಟಿ ತೆಗೆದಿದ್ದಾರೆ ಸರ್ ಶಿವಮೊಗ್ಗದಲ್ಲಿ. ಓಕೆ. ಈಗ ಓನ್ಲಿ ಮಾನಸ ಗಂಗೋತ್ರಿ ಮೈಸೂರು ಅಷ್ಟೇ, ಮೈಸೂರು ಮಾತ್ರ ಇದೆ. ಓಕೆ, ಸರಿ ಸರ್. ನೀವು ಯಾವಾಗ MSc ಜಾಯ್ನ್ ಆದ್ರಿ? ಸರ್ ನಾನು MSc ಜಾಯ್ನ್ ಆಗಿದ್ದು 2015ರಲ್ಲೇ ಜಾಯ್ನ್ ಆಗಿದ್ದೀನಿ ಸರ್. ಅವಾಗ್ಲೇ BSc ಮುಗಿಸಿ MSc ಜಾಯ್ನ್ ಆಗ್ಬಿಟ್ರಿ? ಹ್ಞೂ ಸರ್. ಓಕೆ. 15 ಅಂದ್ರೆ 2 ಇಯರ್ ಸರ್. 2017ರಲ್ಲಿ ನಾವು ಕ್ಲಿಯರ್ ಆಯ್ತು ಸರ್ ಎಲ್ಲ MSc ನಂದು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಅಲ್ಲಿ ಇದರಲ್ಲಿ ಇಲಾಖೆ ಒಳಗ ವರ್ಕ್ ಮಾಡ್ಕೊಂತ ಇದೀನಿ ಸರ್. ಓಕೆ. ನೀವು BSc ಓದಿ ಪವರ್ ಮ್ಯಾನ್ ಆಗಿ ಸೆಲೆಕ್ಷನ್ ಆಗಿ ಇವಾಗ MSc ಮಾಡ್ಕೊಂಡು ಪೊಲೀಸ್ ಹುದ್ದೆಗೆ ಹೋಗಿದ್ದೀರಾ? ಹಾ ಸರ್. ಇದು ಕಾರಣ ಡಿಗ್ರಿ ಏನು ಸರ್? ಇದು ಇಲಾಖೆ, ಇದು ಡಿಗ್ರಿ ಮೇಲೆ ಎಕ್ಸಾಮ್ ಸರ್ ಇದು. ಓಕೆ. ಡಿಗ್ರಿ ಮೇಲೆ ಪೊಲೀಸ್ ಇಲಾಖೆಗೆ ಜಾಯ್ನ್ ಆದ್ರಿ? ಹಾ ಸರ್, BSc ಮೇಲೆ ಮೇಲೆನೆ ಓದ್ರಿ? ಡಿಗ್ರಿ ಸರ್ ಇವು. ಓಕೆ ಓಕೆ. ಹಾ ಸರ್, ಇದು ಡಿಗ್ರಿ ಮೇಲೆ ಸೆಲೆಕ್ಷನ್ ಆಗಿದ್ದು. ಅಂದ್ರೆ ನಂದು ನಾವು ಓದಿದ್ ಸರ್ ಟೆಕ್ನಿಕಲ್ ಅಲ್ಲ ಸರ್, ನಾವು ನಾನ್ ಟೆಕ್ನಿಕಲ್ ಸರ್ ನಾವು. SLC ಅಂದ್ರೆ ನಾನ್ ಟೆಕ್ನಿಕಲ್ ಅಲ್ವಾ? ಹಾ ಸರ್, SLC ವಿತ್ ಡಿಗ್ರಿ ಎಲ್ಲ ನಾನ್ ಟೆಕ್ನಿಕಲ್ ಸರ್ ನಾವು. BSc ಅಂದ್ರೆ ಇವು ನಾನ್ ಟೆಕ್ನಿಕಲ್. ITI ಡಿಪ್ಲೊಮಾ ಅಂದ್ರೆ ಅವು ಟೆಕ್ನಿಕಲ್ ಆಗ್ತದೆ. ಎಲೆಕ್ಟ್ರಿಕಲ್ ಸಂಬಂಧಿಸಿದಂತೆ ಯಾವುದೇ ವಿಚಾರ ನೀವು ಓದಿದ್ದಿಲ್ಲ? ಇಲ್ಲ ಸರ್. ಹಂಗಾಗಿ ನಾವು SLC ಸೆಲೆಕ್ಷನ್ ಆಗಿರೋದ್ರಿಂದ ನಮ್ಮ ವಿದ್ಯಾರ್ಥಿ ತಕ್ಕಂತೆ ನಾವು ಏನೋ ಒಂದು ಉನ್ನತ ಸಾಧಿಸ್ಬೇಕಂತ ಹೇಳಿ ಈ ತರ ಆಯ್ಕೆ ಮಾಡ್ಕೊಂಡೇವಿ ಸರ್ ಅಷ್ಟೇ. ಯಾವ ಊರು ದೇವರಾಜ್ದು? ಸರ್ ನಮ್ದು ಹಲಗೇರಿ ಸರ್. ನಮ್ದು ಯಾವ ಜಿಲ್ಲೆ? ಇಲ್ಲೇ ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಸರ್. ಕೊಪ್ಪಳ ಜಿಲ್ಲೆ ಸರ್. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯ ಹಲಗೇರಿಯ ಹುಡುಗ ದೇವರಾಜ್? ಹಲಗೇರಿ ಗ್ರಾಮ ಸರ್. ಯಾಕೆ ಸರ್ ನೀವು ಪೊಲೀಸ್ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡ್ರಿ? ಸರ್ ನಮ್ದು ಮೊದ್ಲಾಗಿಂದ ಒಂಥರ ಅದೊಂದು ಆಂಬಿಷನ್ ಸರ್. ಅಂದ್ರೆ ನೋಡ್ತಾ ಇದ್ದೆ ಸರ್, ನಮ್ಮ ಅಪ್ಪಲ್ದು ಒಂದು ಡ್ರೀಮ್ ಸರ್. ಫಸ್ಟ್ ನಾ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಮೂಲ ಪ್ರೇರಣೆ ನಮ್ಮ ಅಪ್ಪಾಜಿ ಅವ್ರು ಸರ್. ಓಕೆ. ಅಂದ್ರೆ ಅವರು ನೋಡ್ತಾ ಇದ್ರು ಸರ್ ಎಲ್ಲ ಹೊರಗಡೆ ನೋಡಿದಾಗ ನನ್ನ ಮಗನ ಒಂದ್ ದಿವಸ ಕೆಂಪು ಬೂಟ್ ಹಾಕ್ಬೇಕು ಅನ್ನೋದು ಒಂದು ಅವ್ರಿಗೆ ಆಸೆ ಇತ್ತು ಸರ್. ಕೆಂಪು ಬೂಟ್ ಹಾಕ್ಬೇಕು ಅನ್ನೋದು ಆಸೆ ಅವ್ರಿಗೆ ಆಸೆ ಸರ್. ಅಪ್ಪಾಜಿ ಅವ್ರಿಗೆ ಮೂಲ ಪ್ರೇರಣೆ ಅಂದ್ರೆ ಅದ ಸರ್. ಅದಾದ್ಮೇಲೆ ನಾನು ಕೂಡ ಮೂವಿಗಳು ಅದು ಇದು ನೋಡಿದಾಗ ಅದೊಂದೇನೋ ಆ ಒಂದು ಪಾತ್ರ ನನಗೆ ಬಹಳ ಇದಾಗ್ತಿತ್ತು ಸರ್. ನನ್ ಮೇಲೆ ಪ್ರಭಾವ ಬೀಳ್ತಿತ್ತು ಸರ್. ಹಂಗಾಗಿ ಏನೋ ಒಂದ್ ಮಾಡೋಣ, ಅಂದ್ರೆ ಈ ಸಮಾಜದಲ್ಲಿ ಏನೋ ಒಂದು ಸೇವೆ ಮಾಡ್ಬೇಕನ್ನೋ ಒಂದು ಬಲಿಷ್ಠವಾದ ಇದು ಸರ್ ಅದು. ಅಂದ್ರೆ ಹುದ್ದೆ ಸರ್ ಅದು ಒಂಥರ. ಹ್ಞೂ ಸರ್, ಬಲಿಷ್ಠ ನ್ಯಾಯ ಕಾಪಾಡುವಂತ ಒಂದು ದೊಡ್ಡ ಹುದ್ದೆ. ಹ್ಞೂ ಸರ್, ನ್ಯಾಯ ದೇವತೆಯನ್ನೇ ಕಾಪಾಡ್ತಾ ಇದ್ದೀರಾ? ಹ್ಞೂ ಸರ್. ನಮ್ದು ಏನೋ ಒಂದು ಸಮಾಜದಲ್ಲಿ ಏನೋ ನಾವು ಸೇವೆ ಮಾಡ್ಬೇಕಂದ್ರೆ ಒಂದು ಬಹಳ ಇದು ಸರ್, ಅದು ಅಪರೂಪದ್ದು ಮತ್ತೆ ಒಂದು ಜಾಸ್ತಿ ಶಕ್ತಿಯುತವಾದ ಒಂದು ಹುದ್ದೆ ಸರ್ ಅದು. ಖಂಡಿತ. ಹಂಗಾಗಿ ಒಂದ್ ಸ್ವಲ್ಪ ನಾವು ಅದ್ರ ಕಡೆಗೆ ಒಂದ್ ಸ್ವಲ್ಪ ಒಲವು ಕೊಟ್ಟಿವಿ ಸರ್ ಅಷ್ಟೇ. ಅಪ್ಪನ ಆಸೆಯನ್ನು ಈಡೇರಿಸಿದ ದೇವರಾಜ್? ಹ್ಞೂ ಸರ್. ಎಸ್ ಸರ್. ಇದು ಅಮ್ಮನ ಆಸೆನೂ ಆಗಿತ್ತಾ? ಹಾ ಸರ್. ಅಮ್ಮರ್ ಅಂತಂದ್ರೆ ಸರ್, ಈಗ ಅಮ್ಮರು ಅಪ್ಪ ಅಮ್ಮ ಇಬ್ರು ಕಲ್ತಿಲ್ಲ ಸರ್, ಅಲ್ಲಿ ಏನು ಕಲ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಅವ್ರು ಏನು ಕಲ್ತಿಲ್ಲ ಸರ್. ಸುಮ್ನೆ ಏನಪ್ಪಾ ಅವ್ರು ಮನೆಯಲ್ಲಿ ಇವೇ ಕೂಲಿ ಮಾಲಿ ಮಾಡ್ಕೊಂಡು ಬಡತನದಲ್ಲಿ ಇದ್ದವರು? ಹ್ಞೂ ಸರ್, ಎಮ್ಮಿದ್ದು ಸರ್. ಹೈನುಗಾರಿಕೆ ಮಾಡ್ಕೊಂತ ಬಂದಿವಿ ಸರ್ ನಾವು. ಓಕೆ. ಹ್ಞೂ ಸರ್. ತಮ್ಮ ಎಷ್ಟು ಜನ ಅಣ್ಣ ತಮ್ಮಂದ್ರು? ಒಬ್ಬ ತಮ್ಮ ಸರ್, ಒಬ್ಬ ತಂಗಿಯರು ಸರ್. ಅದ್ರ ತಂಗಿ, ತಮ್ಮ ಒಬ್ಬ ಕೂಡ ಅಣ್ಣ. PC ಸರ್ ಅವರು. ಅವರು ಅಪಾಯಿಂಟ್ ಆಗಿದ್ದಾರೆ? ಹಾ ಸರ್, ಪೊಲೀಸ್ ಕಾನ್ಸ್ಟೇಬಲ್ ಸರ್, ಬೆಂಗಳೂರಲ್ಲಿದ್ದಾರೆ. ಓಕೆ. ನಮ್ದು ಇದು ಇಲಾಖೆ ಬಂದ್ಮೇಲೆ ಅವರು ಜಾಯ್ನ್ ಆದ್ರು ಸರ್ 2019ರಲ್ಲಿ. ಓಕೆ. ನಮ್ ತಂಗಿಯರು ಒಬ್ರು ಸರ್. ನಮ್ಮ ಮಾಮವ್ರು ಕೂಡ ಇದಾರೆ ಸರ್ ಅಗ್ನಿಶಾಮಕ ಇಲಾಖೆ ಒಳಗೆ.
ಈ ತರ ಅವ್ರದ್ದು ಕೂಡ ತಂಗಿನೂ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ ಸರ್, ಅವ್ರು ಈಗ ಸರ್ ಅವ್ರು ಮನೆಯಲ್ಲಿ BSc B.Ed ಆಗಿದೆ ಸರ್, ಈಗ ಟ್ರೈ ಮಾಡ್ತಾ ಇದಾರೆ ಸರ್ ಟೀಚರ್ ಜಾಬ್ಗೆ. ಓಕೆ ಹ್ಮ್ ಸರ್. ಸರ್, ನಿಮ್ಮ ಊರು ಏನು ಅಲ್ಲಿಗೆರೆ ಇದೆಯಲ್ಲ, ಅಲ್ಲಿ ಶಾಲಾ ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ಇತ್ತಾ ನೀವು ಓದುವಾಗ? ಹಾ ಸರ್, ಅಂದ್ರೆ ನಮ್ಮೂರಲ್ಲೇ ಸರ್ ಓನು. ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್, ಪ್ಲಸ್ ಪ್ರೌಢಶಾಲೆ ಈ ಪ್ರೆಸೆಂಟ್ ಈಗ ಇದೆ ಸರ್, ಕಾಲೇಜ್ ಆಗಿದೆ. ಓಕೆ ಅಂದ್ರೆ ಕಾಲೇಜ್ ಆಗಿ 2009ನೇ ಸಾಲಿನಿಂದ ಕಾಲೇಜ್ ಆಗಿದೆ ಸರ್, 2008-9ನೇ ಸಾಲಿನಿಂದ. ಓಕೆ ಕಾಲೇಜ್ ಅಂದ್ರೆ ಆರ್ಟ್ಸ್ ಇರೋದು ಮಾತ್ರ ಸರ್, ಇವಾಗೆಲ್ಲ ಆರ್ಟ್ಸ್ ಕಾಮರ್ಸ್ ಇದೆ. ಹ್ಮ್ ಹ್ಮ್ ಅವಾಗೆಲ್ಲ ನಾವಿರ್ಬೇಕಾದ್ರೆ ಸೈನ್ಸ್ ಇದ್ದಿದ್ದಿಲ್ಲ, ಹಂಗಾಗಿ ನಾವು ಗವಿಸಿದ್ದೇಶ್ವರ ಕಾಲೇಜಿಗೆ ಓದಿದ್ವಿ ಸರ್ ಸೈನ್ಸ್. ಕೊಪ್ಪಳಕ್ಕೆ ಬಂದು ನೀವು ಓದಿದ್ರಿ? ಹಾ ಸರ್, ಫಸ್ಟ್ PUC ಮತ್ತು ಡಿಗ್ರಿ ಎಲ್ಲ ಅಲ್ಲೇ ಕಂಪ್ಲೀಟ್ ಸರ್, 5 ವರ್ಷ. ದೇವರಾಜ್ ಮದುವೆ ಆಗಿದ್ಯಾ? ಹಾ ಸರ್, ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಹೋದ ವರ್ಷ ಆಗಿದೆ ಸರ್, ಈ ಜಸ್ಟ್ ಒಂದೇ ಸರ್ ಈಗ. ಅಂದ್ರೆ ಹೋದ ವರ್ಷ ಆಗಿತ್ತು ಸರ್ ಮದ್ವಿ, ಈಗ 2 ಮಂತ್ ಆಯ್ತು ಸರ್ ಮಗು. ಎಸ್ ಸರ್. ನೀವು ಪವರ್ ಮ್ಯಾನ್ ಆಗಿ ಖುಷಿ ಎಷ್ಟಿತ್ತು ಸರ್ ನಿಮ್ಗೆ? ಸರ್ ಅದು ನಮ್ ಜೀವನ ರೂಪಿಸ್ಕೊಳಕ್ ಫಸ್ಟ್ ಬುನಾದಿ ಸರ್, ಅದಷ್ಟೇ. ಅಂದ್ರೆ ಇಡೀ ನಮ್ ಫ್ಯಾಮಿಲಿ ಅದು ಒಂದು ಇವತ್ತು ಸ್ಟೇಬಲ್ ಆಗಿ ಒಂದ್ ಏನೋ ನಿಂತೈತೆ ಅಂದ್ರೆ ಅದು ನಮ್ಮ ಮೂಲ ಸರ್. ಅದನ್ನ ಯಾವತ್ತಿದ್ರೂ ಮರೆಯಕ್ ಆಗಲ್ಲ ಸರ್, ಆ ಇಲಾಖೆ ಮಾತ್ರ. ಓಕೆ ಹಾ ಸರ್. ಅನುಭವ ಹೆಂಗಿತ್ತು ಸರ್ ನಿಮ್ಗೆ ಒಬ್ಬ ಪವರ್ ಮ್ಯಾನ್ ಆಗಿ? ಸರ್ ಪವರ್ ಮ್ಯಾನ್ ಆಗಿ ಅಂತಂದ್ರೆ ನಮ್ಗೆ ಒಂದೇದು ಸರ್, ಮೊದ್ಲ ನಾ ಟೆಕ್ನಿಕಲ್ ಇಂದ ಬಂದವ್ರು ಸರ್, ನಮ್ ಕರೆಂಟ್ ಅಂದ್ರೆ ಏನ್ ಗೊತ್ತಿಲ್ಲ, ವೈರ್ ಅಂತ ಗೊತ್ತಿಲ್ಲ. ಖಂಡಿತ. ಹಂಗಾಗಿ ನಾವ್ ಬಂದಾಗ ಬಿಗಿನಿಂಗ್ ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ, ನಮ್ ಸೀನಿಯರ್ ಏನ್ ಮೆಕ್ಯಾನಿಕ್ ಅವ್ರು ಇರ್ತಿದ್ರಲ್ಲ ಸರ್, ಲೈನ್ ಸೀನಿಯರ್ ಲೈನ್ ಮೇಸ್ತ್ರಿಗಳು ಹೇಳಿದ್ದು. ಹ್ಮ್ ಸರ್, ಅವ್ರು ಏನ್ ಹೇಳ್ತಿದ್ರು ಅದ್ರ ತಕ್ಕಂತೆ ನಾವ್ ಮಾಡ್ಕೊಂತ ಹೋಗ್ತಿದ್ವಿ ಸರ್. ಓಕೆ. ಜೊತೆಗೆ ನಮ್ಗ ಅಧಿಕಾರಿಗಳು ಕೂಡ ಬಾರಿ ಒಳ್ಳೆಯವರು ಇದ್ರು ಸರ್, ಅಷ್ಟ್ರು ಅಂದ್ರೆ ನಾಲೆಜಬಲ್ ಪರ್ಸನ್ಸ್ ಇದ್ರು ಸರ್, ಪ್ರತಿಯೊಂದು ತಿಳಿಸ್ಕೊಂತ ಹೇಳ್ಕೊಂತ ಹೋಗ್ತಿದ್ರು. ಓಕೆ. ಅದ್ರ ಜೊತೆಗೆ ಮಾಡ್ಕೊಂತ ಹೋಗ್ತಿದ್ವಿ ಸರ್, ಅವ್ರ ಅನುಭವದ ಮೇಲೆ ನಾವ್ ಕಲ್ಕೊಂತ ಹೋದಂಗ್ ಸರ್ ಅಷ್ಟೇ. ಓಕೆ. ಸರ್ ಎಷ್ಟು ಹೆಮ್ಮೆ ಇದೆ ಸರ್ ನೀವು ಪವರ್ ಮ್ಯಾನ್ ಆಗಿ ಇವಾಗ ಪೊಲೀಸ್ ಆಗಿರೋದಕ್ಕೆ? ಸರ್ ಅದು ನಿನ್ನೆ ಒಂದು ನಮ್ಮ ಇದರಲ್ಲಿ ಒಂದು ಫಂಕ್ಷನ್ ಮಾಡಿದ್ರು ಸರ್, ಗಣಪತಿ ಬೀಳ್ಕೊಡಕ. ಈಗ ಎಷ್ಟ್ ಇದು ಮಾಡ್ಕೊಂಡ್ರ ಸರ್, ನಮ್ಮ ಈ ಸರ್ ಹೇಳಿದ್ರು ಸರ್, ಎಕ್ಸಿಕ್ಯೂಟಿವ್ ಸರ್, ಇವ್ರು ನಮಗ್ ಮಾದರಿ. ಅಂದ್ರೆ ಒಂದು 10 ಸರಿ ಹೇಳಿದ್ರು ಸರ್ ಈ ಮಾತು, ಇವ್ರು ನಮಗ್ ಮಾದರಿ. ಹಿಂಗಿರ್ಬೇಕು ನೀವು, ಯಾವ ತರ ಅಂದ್ರೆ ಬರೇ ಒಂದು ಪವರ್ ಮ್ಯಾನ್ ಅಂದ್ರೆ ಇಷ್ಟರಲ್ಲೇ ನೀವು ಕಂಫರ್ಟ್ ಆಗಿ ಕೊಡಂಗಿಲ್ಲ, ಮುಂದೆ ಏನಾದ್ರೂ ಒಂದು ಸಾಧಿಸ್ಬೇಕು. ನಿಮ್ಮನ್ನ ಇವ್ರು ನೋಡಿ ನೀವು ನಾಳೆ ನಮ್ಮ ಮಕ್ಳು ಕೂಡ ನಾವ್ ಹೇಳ್ತೀವಿ, ಇಂತ ನೋಡಿ ಈ ತರ ಆಗಿದ್ರು ನಮ್ ಹುಡುಗರು ಅಂತ ಹೇಳಿ. ಅಂದ್ರೆ ಆತರ ಅವ್ರಿಗೆ ಇನ್ಸ್ಪಿರೇಷನ್ ಆಗ್ತದೆ ಸರ್ ಇನ್ನೊಬ್ಬರಿಗೆ. ಖಂಡಿತ. ಹ್ಮ್ ಸರ್, ಹಂಗಾಗಿ ಇನ್ನೊಂದ್ಸರ ಪವರ್ ಮ್ಯಾನ್ ಅನ್ನೋದು ಹೆಂಗಂದ್ರೆ ಪುಣ್ಯವಂತರು ಮಾತ್ರ KB ಬಲ್ತಾರ ಅಂತ ಹೇಳ್ತಾರ ಸರ್. ಹೌದು. ಹಂಗಾಗಿ ನಮ್ಗೆ ನಿಜ ಅದು ನಮ್ ಜೀವನ ರೂಪಿಸ್ಕೊಳಕ್ ಒಂದು ಮೂಲ ದಾರಿ ನೋಡಿ ಸರ್, ಅದೊಂದು ಹೇಳ್ಬೋದು ನಿಮ್ಗೆ. ಎಸ್ ಸರ್. ನಾನು ಪ್ರತಿ ಬಾರಿ ಪವರ್ ಮ್ಯಾನ್ ಗಳಿಗೆ ಭೇಟಿಯಾದಾಗ ಪ್ರತಿಯೊಬ್ಬರಿಗೂ ನಾನು ಒಂದ್ ಹೇಳ್ತಿದ್ದೆ, ದಯವಿಟ್ಟು ಹೋದ್ರಿ ಪವರ್ ಮ್ಯಾನ್ ಗಳಾಗಿ ಉಳಿಬೇಡಿ, ನೀವು ಮೇಲಕ್ಕೆ ಹೋಗ್ಬೇಕು. ಯಾಕೆ ಪವರ್ ಮ್ಯಾನ್ ಗಳು D ಗ್ರೂಪ್ ಅಂತ ಯಾಕೆ ಅನ್ಸ್ಕತ್ತೀರಾ, ನೀವು A ಗ್ರೂಪ್ ಬರೋ ಮಟ್ಟಕ್ಕೆ ಓದಿ ಅಂತ. ಬಹಳಷ್ಟು ನನಗೆ ಒಂದು ಅದ್ರಲ್ಲಿ ಬೇಜಾರು ಸಂಗತಿ ಅಂದ್ರೆ ಸರ್, ಈಗ ನಾವು ಕೂಡ ಈಗ ಹೆಂಗ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಆದ್ರ ಸರ್, ಅದೇ ತರ ನಾವು ಕೂಡ ಕೆಲಸ ಮಾಡ್ತೀವಿ ಸರ್. ಖಂಡಿತ. ಹಂಗಿದ್ದಾಗ ಕೂಡ ನಾವು D ಗ್ರೂಪ್ ಅಂತ ಯಾಕೆ ಅನ್ಸ್ಕೊಂತೀವಿ ಅನ್ನೋ ಇನ್ನೂವರೆಗೆ ಆದ್ರೆ ನಮ್ಗೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟೆ ಸರ್. ಅದೊಂದು ಅಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಸರ್ ಮೇನ್. ಅಂದ್ರೆ ಈಕ್ವಲೆಂಟ್ ಟು C ಗ್ರೂಪ್ ಲೆಕ್ಕ ಆಗ್ಬೇಕು ಅದು ಕೂಡ. ಹೆಂಗ್ PC ಇದೆ ಅದೇ ತರ ಲೈನ್ ಮನ್ ಹುದ್ದೆ ಕೂಡ ಒಂದು C ಗ್ರೂಪಿಗೆ ಬರ್ಬೇಕು ಸರ್. ಅದು ಬಹಳ ನನಗೆ ಆಸೆ. ಖಂಡಿತ. ನಿಮ್ಮಂತವರಿಂದ ಇನ್ಸ್ಪೈರ್ ಆಗಿ ನಿಮ್ಮ ಮಾಜಿ ಅಣ್ಣ ತಮ್ಮಂದ್ರು ಯಾರೆಲ್ಲ ಪವರ್ ಮ್ಯಾನ್ ಗಳು ಇದಾರೋ ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ಈ ಒಂದು ಆಡಿಯೋ ಮುಖಾಂತರ ಅವರು ಇನ್ಸ್ಪೈರ್ ಆಗಿ ಅವರು ಮೇಲ್ಮಟ್ಟಕ್ಕೆ ಬೆಳಿಲಿ. ಏನು ಕೇವಲ ಲೈನ್ಗಳಲ್ಲೋ ಇಲ್ಲ ಯಾರ ಹತ್ರನೋ ಬೈಸ್ಕೊಂಡು ಬರೇ ಅದೇ ಕೆಲಸ ಮಾಡ್ಕೊಂಡು ಇರದೆ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ನಾನು ಸಹ ಕೇಳ್ತೀನಿ. ಎಸ್ ಸರ್. ಇನ್ನೊಂದ್ಸರಿ ಹೇಳ್ಬೇಕಂತಂದ್ರೆ, ಅಂದ್ರೆ ನಮ್ಮ ಏನ್ ಲೈನ್ ಮನ್ ಮಿತ್ರ ಅದಾರಲ್ಲ ಸರ್, ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರು ಸೂಕ್ತವಾದ ಒಂದು ಇದು ಸಿಗ್ಬೇಕು ಸರ್, ಗೌರವ ಸಿಗ್ಬೇಕು ಸಮಾಜದಾಗ. ಖಂಡಿತ. ಮತ್ತೆ ಅವ್ರಿಗೆ ಅಂದ್ರೆ ಹೊರಗಿಂದ ಅವ್ರ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಸರ್ ಜನರಿಗೆ. ಖಂಡಿತ. ಅದನ್ನ ಅವ್ರು ಅರ್ಥ ಮಾಡ್ಕೊಳಂಗ ನಿಮ್ ಕಡೆಯಿಂದ ಒಂದು ಇದು ಹೋಗ್ಬೇಕು ಸರ್ ಅಷ್ಟೇ. ಖಂಡಿತ. ಪ್ರತಿ ವಿಡಿಯೋದಲ್ಲೂ ನಾವು ಹೇಳ್ತಾ ಇರ್ತೀವಿ ಸರ್, ನಿಮ್ಮ ಗೌರವ ನೀವು ಕಾಪಾಡ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕಿ ಕ್ಲೀನ್ ಆಗಿ ಶೇವ್ ಮಾಡಿ, ನೀವು ಒಂಥರ ಆಫೀಸರ್ ತರನೇ ಕಾಣಿಸಿ, ಎಲ್ಲೋ D ಗ್ರೂಪ್ ತರ ಕಾಣಿಸ್ಬೇಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತೀವಿ ಸರ್, ಇವಾಗ್ಲೂ ಹೇಳ್ತಾ ಇದೀವಿ. ಎಸ್ ಸರ್. ಇವತ್ತು ನೀವು ಪೊಲೀಸ್ ಆಗಿದ್ದೀರಾ, ನಿಮ್ಮ ವಾಣಿ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು.
ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಜೀವನ ಅದ್ಭುತವಾಗಿರಲಿ, ನ್ಯಾಯ ಒದಗಿಸುವಂತ ಕೆಲಸದಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಸಹ ಆಶಿಸ್ತೀನಿ. ಕೊನೆಯದಾಗಿ ನಿಮ್ಮ ಪವರ್ ಮ್ಯಾನ್ಗಳಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಸರ್? ಸರ್, ಪವರ್ ಮ್ಯಾನ್ ಅಂತಂದ್ರೆ ನಾವು ಅಂದ್ರೆ ಅಲ್ಲಿ ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಗೌರವ ಇರುತ್ತೆ. ನಾವು ಎಷ್ಟು ನಾವು ಡಿಸೆಂಟ್ ಆಗಿ ಒಂದು ಆ ಹುದ್ದೆಗೆ ನಾವು ಗೌರವ ಕೊಡ್ತೀವಿ, ಆ ಹುದ್ದೆಯಿಂದ ನಮಗ್ ಗೌರವ ಬರುತ್ತೆ ಅಂತ ಹೇಳ್ತಾ ಇದೀನಿ ಸರ್. ಬಹಳಷ್ಟು ಜನ ಅದು ಲೈನ್ ಮನ್ ಅಂದ್ಕೊಟ್ಟೆಲ್ಲ ತಾವೇ ಕೀಳಾಗಿ ತಿಳ್ಕೊಂಡು ಅದಕ್ಕೆ ಇರೋ ವ್ಯಾಲ್ಯೂನ ಕಳೆದು ಬಿಡ್ತಾರೆ ಸರ್. ಅಂದ್ರೆ ಅದು ಅದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂ ತಕ್ಕಂತೆ ಇರಂಗಿಲ್ಲ ಲೈನ್ ಮನ್ ಹುಡುಗರು. ಅಂದ್ರೆ ಎಲ್ಲಿ ಏನ್ ಆ ಒಂದು ಯೂನಿಫಾರ್ಮ್ ನಲ್ಲಿ ಇದ್ದಾಗ ಯಾವ ತರ ಇರ್ಬೇಕು ಅಂತಂದು ಅದನ್ನ ಮರ್ತು ಬಿಡ್ತಾರೆ ಸರ್ ಬಹಳಷ್ಟು ಜನ. ಕಾಮನ್ ಮ್ಯಾನ್ ತರ ಬದುಕಕ್ಕೆ ಹೋಗ್ತಾರೆ. ಬದುಕಕ್ ಹೋಗ್ತಾರೆ ಸರ್. ಅದನ್ನ ಬಿಡಬಾರ್ದು ಸರ್, ಅಷ್ಟೇ. ಎಸ್ ಸರ್, ತುಂಬಾ ಥ್ಯಾಂಕ್ಸ್ ನಿಮ್ಮವಣಿ ಜೊತೆ ನೀವು ಮಾತಾಡಿದ್ದಕ್ಕೆ. ಇನ್ನೊಮ್ಮೆ ನೀವು ಪೊಲೀಸ್ ಹುದ್ದೆಗೆ ಸೇರ್ಕೊಂಡಿದ್ದಕ್ಕೆ ನಿಮ್ಮವಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮ್ಗೆ ಒಳ್ಳೇದಾಗ್ಲಿ ಸರ್, ನಿಮ್ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಎಸ್ ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.